ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ರಾಜ್ಯ ರಾಜಕಾರಣದಲ್ಲಿ ಈಗ ಒಂದು ಬೆಂಕಿಯ ಕಿಚ್ಚು ಹತ್ತಿಕೊಂಡು ಬಿಟ್ಟಿದೆ ನೋಡಿ. ಈಗ ಕಳೆದ 10-15 ದಿನಗಳಿಂದ ನಡೆದುಕೊಂಡು ಬರ್ತಾ ಇರತಕ್ಕಂಥ ದಲಿತ ಒಳ ಮೀಸಲಾತಿಯ ಕಿಚ್ಚು ನಿನ್ನೆಯ ಬಜೆಟ್ನ ನಂತರ ಇನ್ನೂ ಅದು ಹೆಚ್ಚಾಗಿಬಿಟ್ಟಿದೆ. ರಾಜ್ಯದ ಅನೇಕ ಕಡೆ ಪ್ರತಿಭಟನೆಗಳು ನಡೆದಿವೆ. ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧದ ಪ್ರತಿಭಟನೆಗಳು ನಡೆದಿರ್ತಕ್ಕಂಥದ್ದು. ಯಾಕೆ ಹೀಗಾಗ್ತಾ ಇದೆ? ಈ ಕಿಚ್ಚು ಕಾಂಗ್ರೆಸ್ ಪಕ್ಷವನ್ನು ಒಂದು ಪಾಠ ಕಲಿಸೋ ರೀತಿ ಅಥವಾ ಕಾಂಗ್ರೆಸ್ ಪಕ್ಷವನ್ನೇ ಸುಟ್ಟು ಹಾಕೋ ರೀತಿ ಪರಿವರ್ತನೆಯಾಗುತ್ತೆ ಅಂತ ಗೊತ್ತಿದ್ರು ಯಾಕೆ ಈ ತರಹದ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಈ ಕುರಿತಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ದಲಿತ ಒಳ ಮೀಸಲಾತಿಯ ಕಿಚ್ಚು ಈಗ ಇಡೀ ಕರ್ನಾಟಕದಾದ್ಯಂತ ವ್ಯಾಪಿಸಿಬಿಟ್ಟಿದೆ. ನಿನ್ನೆಯಷ್ಟೇ ಬಜೆಟ್ ಮಂಡನೆ ಮಾಡಿದರು ಸಿದ್ದರಾಮಯ್ಯನವರು. ಬಜೆಟ್ ಮಂಡನೆ ಮಾಡಿದ ಮರುಕ್ಷಣವೇ ಪ್ರತಿಭಟನೆಗಳು ಶುರುವಾದರು. ಯಾವಾಗ ಸಾಕಷ್ಟು ಒಂದು ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿಬಿಡ್ತು, ಸುಮಾರು 56,438 ಉದ್ಯೋಗಗಳನ್ನು ನಾವು ಈ ಬಾರಿ ಭರ್ತಿ ಮಾಡ್ಕೊಳ್ತೀವಿ ಅಂತ ಘೋಷಣೆ ಮಾಡಿಬಿಟ್ರು. ನಮ್ಮ ಮೀಸಲಾತಿಗೆ ಹೊಡೆತ ಬೀಳ್ತಾ ಇದೆ ಅನ್ನುವಂಥ ಮಾತನ್ನು ಎತ್ತಿ ಈ ದಲಿತ ಎಡಪರ ಸಂಘಟನೆಗಳು, ಎಡಗೈ ಸಂಘಟನೆಗಳು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇವೆ. ಎಲ್ಲೆಂದರಲ್ಲಿ ನಿಮಗೆ ಧಾರವಾಡದಲ್ಲೂ ಈ ಕುರಿತಂಥ ಪ್ರೊಟೆಸ್ಟ್ ಆಗಿದೆ, ಕಲಬುರಗಿಯಲ್ಲೂ ಪ್ರೊಟೆಸ್ಟ್ ಆಗಿದೆ, ಚಿಂಚೋಳಿಯಲ್ಲೂ ಕೂಡ ರಸ್ತೆ ತಡೆದು ಪ್ರೊಟೆಸ್ಟ್ ಮಾಡಿದ್ದಾರೆ, ಚಿಕ್ಕಮಗಳೂರಲ್ಲೂ ಕೂಡ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚಿತ್ರದುರ್ಗ ಮತ್ತು ಹೊಸಪೇಟೆ ರಸ್ತೆಯಲ್ಲಿರ್ತಕ್ಕಂಥ ದೋಣೆಹಳ್ಳಿಯಲ್ಲಿ ಅಲ್ಲಿನ ಎಡಗೈ ಯುವಕರು, ದಲಿತ ಯುವಕರು ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಕೊಳ್ತೀವಿ ನೀವು ಮೀಸಲಾತಿ ಸರಿ ಮಾಡದೇ ಇದ್ದರೆ ಅನ್ನುವಂಥ ಒಂದು ಒತ್ತಡವನ್ನು ಹಾಕುವಂಥ ಪ್ರತಿಭಟನೆಗಳು ಕೂಡ ಮಾಡಿವೆ. ಇವತ್ತಿಂದ ಈ ಪ್ರತಿಭಟನೆಗಳು ಅಪ್ ಟು ಈ ಒಂದು ಅಧಿವೇಶನ ಮುಗಿಯೋವರೆಗೂ ಕೂಡ ಇನ್ನೂ ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅವರ ಬೇಡಿಕೆ ಒಂದೇ, ಏನು ನೀವು 56,000 ಚಿಲ್ಲರೆ ಉದ್ಯೋಗಗಳನ್ನು ಭರ್ತಿ ಮಾಡ್ತಿದ್ದೀರಲ್ವಾ, ಅಲ್ಲಿ ನಮಗೆ ನಮ್ಮ ಮೀಸಲಾತಿಗೆ ತಕ್ಕ ಹಾಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಆ ಒಂದು ನೀತಿಯ ತಕ್ಕ ಹಾಗೆ ಹುದ್ದೆಗಳನ್ನು ಭರ್ತಿ ಮಾಡಿ, ಇಲ್ಲ ಅಂದರೆ ನಮಗೆ ಮೋಸ ಆಗುತ್ತೆ, ನಮಗೆ ಅನ್ಯಾಯ ಆಗುತ್ತೆ ಅನ್ನುವಂಥ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದರೆ ಇನ್ನು ರಾಜ್ಯಪಾಲರನ್ನು ಭೇಟಿ ಮಾಡಿ ಒಂದು ರೀತಿ ಅಂಕಿತವನ್ನು ಪಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಕ್ಯಾಬಿನೆಟ್ ಏನಿದೆ ಅದು ಇವರ ಮನ್ನಣೆಗೆ ಸೊಪ್ಪು ಹಾಕ್ತಾ ಇಲ್ಲ. ಈ ಕಡೆ ಒಂದು ರೀತಿಯ ದ್ವಂದ್ವ ನೀತಿ, ಒಂದು ರೀತಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡೋಕ್ಕೆ ಹೋದರೆ ಅದು ಮತ್ತೆ ರಾಜ್ಯ ಸರ್ಕಾರಕ್ಕೆ ತೊಡಕಾಗುತ್ತೆ ಅಥವಾ ಅದರ ಮೇಲೆ ಮತ್ತೆ ಬೇರೆಯವರು ಕೋರ್ಟ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲ, ಈಗ ಈ ನೇಮಕಾತಿಗಳನ್ನು ಮುಂದುವರೆಸದೇ ಇದ್ದರೆ ಯುವ ಜನತೆಯ ಆಕ್ರೋಶವನ್ನು ಕಟ್ಕೋಬೇಕಾಗುತ್ತೆ. ನೇಮಕಾತಿ ಶುರು ಮಾಡಿಬಿಟ್ರೆ ದಲಿತ ಎಡಗೈ ಮತ್ತು ಮತ್ತಿತರ ಒಳ ಜಾತಿಗಳ, ಸಣ್ಣ ಜಾತಿಗಳಿದ್ದಾವಲ್ಲ, ಮೀಸಲಾತಿಯನ್ನು ಬಯಸುವಂಥ ಸಣ್ಣ ಜಾತಿಗಳ ವಿರೋಧವನ್ನು ಕಟ್ಕೋಬೇಕಾಗುತ್ತೆ. ಈ ತರಹದ ಒಂದು ವಿರೋಧಕ್ಕೆ, ಸಂಕಷ್ಟಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಬಂದಿರತಕ್ಕಂಥದ್ದು. ಹಾಗಾಗಿ ಈಗ ಈ 56,432 ಹುದ್ದೆಗಳನ್ನು ಕೋರ್ಟ್ ಮೆಟ್ಟಿಲೇರುತ್ತಾ ಮತ್ತೊಮ್ಮೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಒಂದು ಕೂಗು ಈಗ ಕೇಳಿ ಬರ್ತಾ ಇದೆ. ತುಂಬಾ ಘೋರ ಅನ್ಯಾಯವಾಗಿದೆ. ತುಂಬಾ ಬಡತನದಲ್ಲಿ ಇರ್ತಕ್ಕಂಥ ಜನರಿಗೆ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದೀವಿ. ದಲಿತ ಎಡಗೈ ಸಂಘಟನೆಗಳು ತಮ್ಮ ಪ್ರತಿಭಟನೆಯನ್ನು ಜಾಸ್ತಿ ಮಾಡಿ ಎಲ್ಲಿ ಕೋರ್ಟ್ ಮೆಟ್ಟಿಲೇರಿ ಈ ಒಂದು ಉದ್ಯೋಗದ ನೋಟಿಫಿಕೇಷನ್ನೇ ಅದು ತಡೆಯೊಡ್ಡುವಂಥ ಸಾಧ್ಯತೆಗಳಿದ್ದಾವ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇರೋದು. ಹಾಗಾಗಿ ಈ ಸದ್ಯಕ್ಕೆ ದಲಿತರಿಗೆ ಮೀಸಲಿಟ್ಟ ಮತ್ತೊಂದು ಮಾತು ದಲಿತರ ಪರವಾಗಿ ಕೇಳಿ ಬರ್ತಾ ಇದೆ. ದಲಿತರಿಗೆ ಮೀಸಲಿಟ್ಟ 39,000 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ಕೊಂಡಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲದಕ್ಕೂ ಕೂಡ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ಸಿದ್ದರಾಮಯ್ಯನವರ ಹಿಂದೆ ಮುಂದೆ ಓಡಾಡ್ತಾ ಇರತಕ್ಕಂಥದ್ದು ದಲಿತ ಬಲಗೈ ನಾಯಕರೇ. ಅದು ಡಾಕ್ಟರ್ ಜಿ ಪರಮೇಶ್ವರ್ ಆಗಿರಲಿ, ಎಚ್ ಸಿ ಮಹದೇವಪ್ಪ ಆಗಿರಲಿ, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಪ್ರಿಯಾಂಕಾ ಖರ್ಗೆ ಆಗಿರಲಿ, ಇವರೆಲ್ಲರೂ ಕೂಡ ದಲಿತ ಬಲಗೈ ನಾಯಕರು. ಸಿದ್ದರಾಮಯ್ಯನವರ ಜೊತೆಗೆ ಅತ್ಯಾಪ್ತರಾಗಿ ಗಳಸೆ ಕಂಠಸ್ಥರಾಗಿ ಇರ್ತಕ್ಕಂಥ ಎಡಗೈ ನಾಯಕ ಒಬ್ಬರೇ ಒಬ್ಬರು, ಅದು ಎಚ್ ಆಂಜನೇಯ. ಅವರೀಗ ಅಧಿಕಾರದಲ್ಲಿಲ್ಲ. ಆರ್ ಬಿ ತಿಮ್ಮಾಪುರ ಆಗಲಿ, ಕೆ ಎಚ್ ಮುನಿಯಪ್ಪ ಆಗಿರಲಿ ತಮ್ಮ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದಲೇ ಸಿಡಿದು ಹೋಗುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟದ ಒಂದು ಆತಂಕವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹುಟ್ಟು ಹಾಕ್ತಾ ಇದೆ. ಯಾಕಂದರೆ ನೋಡಿ, ಮುಸಲ್ಮಾನ ಅಂದರೆ ಅಲ್ಪಸಂಖ್ಯಾತ ಮತಗಳು ಮತ್ತು ದಲಿತ ಮತಗಳು ಕಾಂಗ್ರೆಸ್ ಪಕ್ಷದ ಬೇಸ್ ಅಂತ ಹೇಳಲಾಗ್ತಾ ಇದೆ. ಈ ಹಂತದಲ್ಲಿ ಈಗಾಗಲೇ ಬಹಳಷ್ಟು ದಲಿತ ಎಡಗೈ ಮತದಾರರು BJPಯ ಕಡೆಗೆ ಅಥವಾ JDS ಕಡೆಗೆ ವಾಲಿಬಿಟ್ಟಿದ್ದಾರೆ, ಕಾಂಗ್ರೆಸ್ ಕಡೆಗೆ ಇಲ್ಲ.
ಬಹುತೇಕ ಬಲಗೈ ಮತದಾರರಷ್ಟೇ ಇರ್ತಕ್ಕಂಥದ್ದು. ಹಾಗಾಗಿ ಈಗಿರ್ತಕ್ಕಂಥ ಒಂದಷ್ಟು ಮತದಾರರನ್ನು ಉಳಿಸ್ಕೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಾ, ಅಥವಾ ಈ ದಲಿತರ ಕಿಚ್ಚಿಗೆ, ದಲಿತ ಎಡಗೈ ದಲಿತರ ಬೆಂಕಿಗೆ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಸುಟ್ಟು ಹೋಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ದಲಿತರ ಈ ಒಂದು ಒಳ ಮೀಸಲಾತಿಯ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ದೊಡ್ಡ ಪಾಠವನ್ನು ಕಲ್ತ್ಕೋಬೇಕಾಗತ್ತೆ. ಯಾಕಂದರೆ ಈಗ 2 ವರ್ಷದಲ್ಲಿ, ಹೆಚ್ಚು ಕಡಿಮೆ 1.5 ವರ್ಷದಲ್ಲಿ ಈಗ ಎಲೆಕ್ಷನ್ ಇರ್ತಕ್ಕಂಥದ್ದು ರಾಜ್ಯದಲ್ಲಿ. ಆಗ ಮತ್ತೊಮ್ಮೆ ದಲಿತರು ತಿರುಗಿ ಬಿದ್ದರು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಮತ್ತೊಮ್ಮೆ ಸಂಪೂರ್ಣ ಬಹುಮತದ ಸರ್ಕಾರ, ಈಗಾಗಲೇ ಒಂದು ರೀತಿಯ ಆಡಳಿತ ವಿಫಲತೆ ಕಾಣ್ತಾ ಇದೆ, ಗ್ಯಾರಂಟಿಗಳ ವಿಫಲತೆ ಕಾಣ್ತಾ ಇದೆ. ಆ ಹಂತದಲ್ಲಿ ದಲಿತ ಒಂದು ಕಿಚ್ಚು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಬಡಿತು ಅಂತಂದರೆ ಅದು ಅನಾಯಾಸವಾಗಿ ವಿಪಕ್ಷಗಳಿಗೆ ಆಹಾರ ಆಗುತ್ತೆ ಅಲ್ವಾ? ನೋಡೋಣ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತಾರೆ, ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ. ಹೋರಾಟ